ಹಲೋ, ಹಾಯ್, ನಮಸ್ಕಾರ. ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಫಿಲ್ಮ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಅದು ಓ ಭಾಮ ಅಯ್ಯೋ ರಾಮ ಅನ್ನೋ ಫಿಲ್ಮ್ ಬಗ್ಗೆ. ಸೊ ಇದರಲ್ಲಿ ಡೈರೆಕ್ಟ್ರು ರಾಮ ಗೋದಾಲ ಅವರು, ಮತ್ತೆ ರಾಮ್ ಆಗಿ ಸುಹಾಸ್ ಅವ್ರು ಮಾಡ್ತಿದ್ದಾರೆ. ಸತ್ಯಭಾಮ ಆಗಿ ಮಾಲವಿಕಾ ಮನೋಜ್ ಅವರು. ನೆಕ್ಸ್ಟ್ ಆಕ್ಟ್ರೆಸ್ ಅನಿತಾ ಹಾಸನಂದಿನಿ ಅವರು ರಾಮ್ ಅವರ ಅಮ್ಮ ಆಗಿ ಮಾಡ್ತಾ ಇದ್ದಾರೆ. ಮೊಹಮ್ಮದ್ ಅಲಿ ಅವರು ರಾಮ್ ಅವರ ಅಂಕಲ್ ಆಗಿ ಮಾಡ್ತಿದ್ದಾರೆ. ಇನ್ನೆಲ್ಲರೂ ಆಕ್ಟರ್ಸು ಚೆನ್ನಾಗೇ ಮಾಡಿದ್ದಾರೆ ಫಿಲಮಲ್ಲಿ. ಒಂದು ಲೈನಲ್ಲಿ ಈ ಫಿಲಮ್ ಬಗ್ಗೆ ಹೇಳೋದಾದ್ರೆ, ಒಂದು ಇನ್ಸ್ಪಿರೇಷನ್ ಮಿಕ್ಸ್ ಲವ್ ಸ್ಟೋರಿ ಅಂತ ಹೇಳಬಹುದು. ಮೊದಲಿಗೆ ಕತೆ ಒಳಗಡೆ ಹೋಗೋಣ ಬನ್ನಿ. ಮೊದಲಿಗೆ ರಾಮ್ ಅವರು ದೊಡ್ಡ ಡೈರೆಕ್ಟರ್ ಆಗಿರ್ತಾರೆ. ಅಲ್ಲೇ ಶಾರ್ಟ್ ತೆಗೆದು ಕೂರ್ತಾರೆ. ತುಂಬ ಚೆನ್ನಾಗೇ ಶಾರ್ಟ್ ಬಂದಿರುತ್ತೆ ಅಂತ ಎಲ್ಲರೂ ಹೊಗಳ್ತಿರ್ತಾರೆ. ಆವಾಗ ತುಂಬ ಯೋಚನೆಯಲ್ಲಿ ಇರ್ತಾರೆ. ನಾನಿ ಅವರು ಡೇಟ್ ಕೊಟ್ಟಿರ್ತಾರೆ. ಬಟ್ ಅಲ್ಲಿರೋರೆಲ್ಲ ಬಂದು ಪ್ರೊಡ್ಯೂಸರ್ಗೆ, ಸರ್ ಡೈರೆಕ್ಟರ್ 2 ಡೇಸ್ ಇರಲ್ಲಂತೆ, ಹೀರೋ ನಾನಿನೂ ಬಂದಿದ್ದಾರೆ, ಏನು ಮಾಡೋದು ಅಂತ ಕೇಳ್ತಾರೆ. ಪ್ರೊಡ್ಯೂಸರ್ ರಾಮ್ ಹತ್ರ ಬಂದ್ಬಿಟ್ಟು, ಹೋಗಿ ಬಾ, ನಾನು ನೋಡ್ಕೋತೀನಿ ಇಲ್ಲೆಲ್ಲ ಅಂತ ಹೇಳ್ತಾರೆ. ರಾಮ್ ಅವರು ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಆಗ ರಾಮ್ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ. ಆ ಫ್ಲ್ಯಾಶ್ ಬ್ಯಾಕಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿಕೊಂಡು ಯಾರೋ ರೋಡಲ್ಲಿ ಬರಬೇಕಾದ್ರೆ ರಾಮ್ಗೆ ಆಲ್ಮೋಸ್ಟ್ ಆಕ್ಸಿಡೆಂಟ್ ಆಗಬೇಕು. ಅಷ್ಟೊತ್ತಿಗೆ ಕಾರ್ ಬೇರೆ ಕಡೆ ತಿರುಗಿಸಿ ಅವರಿಗೆ ಕಾರ್ ಒಳಗಡೆ ಇರೋರಿಗೆ ಏಟು ಬೀಳುತ್ತೆ. ರಾಮ್ ಹತ್ರ ಹೋಗಿ ನೋಡ್ತಾರೆ. ಆವಾಗ ಸತ್ಯಭಾಮ ಸಿಗ್ತಾರೆ. ತುಂಬ ಸುಂದರವಾಗಿ ಕಾಣ್ತಿರ್ತಾರೆ ಸತ್ಯಭಾಮ ಅವರು. ಅವರನ್ನು ಮನೆಗೆ ತಲುಪಿಸಲು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸತ್ಯಭಾಮ ಅವ್ರ ಫೋನ್ ರಿಂಗ್ ಆಗುತ್ತೆ. ಅವ್ರ ಫೋನ್ ತಗೊಂತಾರೆ. ಯಾರಿದು ಅಂತ ಕೇಳ್ತಾರೆ. ನಿಮ್ಮ ಮಗಳು ಇಲ್ಲೇ ಇದ್ದಾರೆ, ಕಾರ್ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ, ಸೊ ಕರ್ಕೊಬರ್ತೀನಿ ಅಂತ ಹೇಳ್ತಾರೆ. ಸೊ ಇಲ್ಲೇ ಮನೆ ಹತ್ರ ಇದೆ, ಕರ್ಕೊಂಬರಪ್ಪ ಅಂತ ಹೇಳ್ತಾರೆ ಅವರು. ಆವಾಗ ಇವರು ಭಾಮ ಅವರಿಗೆ ಎಬ್ರಿಸಿದ ತಕ್ಷಣನೇ ಅವರು ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಮಾಡಿರೋ ಥರ ಅನಿಸ್ತಾರೆ. ಸೊ ಹಾಗಾಗಿ ಅವ್ರಿಗೆ ಹೊಟ್ಟೆ ಹಸುವು ಅಂತ ಹೇಳ್ತಾರೆ. ಅಂಗಡಿಯಲ್ಲಿ ಊಟ ಮಾಡಬೇಕಾದ್ರೆ ಒಬ್ಬನ ವಿಗ್ ಭಾಮ ಅವ್ರು ತೆಗೆದು ತಮಾಷೆ ಮಾಡ್ತಾರೆ. ಅದಕ್ಕೆ ಅವನು ಪೊಲೀಸ್ ಅಳಿಯ ಆಗಿದ್ರಿಂದ ಭಾಮಳನ್ನ ಮನೆಗೆ ಬಿಟ್ಟು ಬರಬೇಕಾದ್ರೆ ರಾಮನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅದು ಬೆಳಿಗ್ಗೆ ಗೊತ್ತಾಗಿ ಭಾಮ ರಾಮನ ಹುಡುಕೊಂಡು ಹೋಗ್ತಾಳೆ. ಅಲ್ಲಿ ರಾಮನ್ನ ಭಾಮ ಅಪ್ಪ ದೊಡ್ಡ ಬಿಸ್ನೆಸ್ ಮೆನ್ನು, ಹಾಗಾಗಿ ಅವರು ಫೋನ್ ಮಾಡಿರೋದಕ್ಕೇನೆ ರಾಮನ್ನ ಬಿಟ್ಟಿರ್ತಾರೆ. ಆಗಲೇ ಭಾಮಗೆ ರಾಮನ ಪರ್ಸ್ ಸಿಗತ್ತೆ. ಅವಳೇ ಫೋನ್ ಮಾಡಿ ಮೀಟ್ ಮಾಡೋಣ ಅಂತ ಕೇಳ್ತಾಳೆ. ರಾಮನ್ನ ಇಲ್ಲಿ ಕ್ಯಾರೆಕ್ಟರ್ ಏನಂದ್ರೆ ತುಂಬ ಒಂಥರ ಇನ್ಫೀರಿಯರ್ ಥರ, ಜಾಸ್ತಿ ಮಾತಾಡಲ್ಲ, ಹೊಡೆದಾಡಲ್ಲ ಆ ಥರ. ಬಟ್ ಭಾಮ ಅವ್ರದ್ದು ಕ್ಯಾರೆಕ್ಟರ್ ತುಂಬ ಎಕ್ಸ್ಟ್ರಾವರ್ಟ್ ಥರ, ತುಂಬ ಶ್ರೀಮಂತರ ಹುಡುಗಿ, ತುಂಬ ಮಾತಾಡ್ತಾಳೆ, ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ ಯಾವಾಗಲೂ. ಆ ಥರ ಅವ್ರದ್ದು ಕ್ಯಾರೆಕ್ಟ್ರು, ಏನಕ್ಕೂ ಯೋಚನೆ ಮಾಡಲ್ಲ ಅವ್ರು ಆ ಥರ. ಆಮೇಲೆ ಹೀಗೆ ದಿನ ಮೀಟ್ ಮಾಡ್ತಿರ್ತಾರೆ. ರಾಮನಿಗೆ ನೀರಂದ್ರೇ ಭಯ ಇರುತ್ತೆ. ಭಾಮನೇ ನೀರಲ್ಲಿ ಬಿದ್ದು ಆ ರಾಮನ ಭಯನ ಓಡಿಸ್ತಾರೆ. ಆಮೇಲೆ ರಾಮನಿಗೆ ಫಿಲಮ್ ಅಂದ್ರೇ ಹೆದರಿಕೆ ಇರುತ್ತೆ. ನೋಡ್ತಿರಲ್ಲ, ಫಿಲಮ್ ಥಿಯೇಟ್ರ್ ಹೊರಗಡೆ ಕೂತ್ಕೊಂಡು ಫಿಲಮ್ ಫ್ಲಾಪಾ ಹಿಟ್ಟ ಅಂತ ಹೇಳ್ತಿರ್ತಾರೆ ಯಾವಾಗ್ಲೂ. 10 ವರ್ಷದಿಂದನೂ ಅದೇ ಮಾಡ್ತಿರ್ತಾರೆ ಅವರು. ಅದನ್ನ ಭಾಮ ಅವರೆಲ್ಲ ಅಬ್ಸರ್ವ್ ಮಾಡಿರ್ತಾರೆ. ಅದೆಲ್ಲ ಒಂದು ಇದನ್ನ ರಾಮನ ಫೋಬಿಯಾಸ್ ಎಲ್ಲ ಅವರು ನಿಧಾನವಾಗಿ ಹೋಗಿಸ್ತಾರೆ. ಅದನ್ನ ಭಾಮ ಅವರು ದಿನ ಕತೆ ಹೇಳ್ತೀನಿ ಅಂತ ಕಾಮಿಡಿ ಮಾಡಿ ಕ್ಲೋಸ್ ಆಗಿ ಫಿಲಮ್ ನೋಡೋ ಥರ ಮಾಡ್ತಿರ್ತಾರೆ. ಫಿಲಮ್ ಡೈರೆಕ್ಟರ್ ಆಗಬೇಕು ಅಂತ ಭಾಮ ಒಂದ್ಸತಿ ರಾಮನ್ನ ಒಂದು ಇದಕ್ಕೆ ಕರ್ಕೊಂಡು ಹೋಗ್ತಾರೆ, ದೊಡ್ಡ ಡೈರೆಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸರಿ ಭಾಮ, ನೀವು ಯಾರು ಫಿಲಮ್ ಡೈರೆಕ್ಟರ್ ಆಗಬೇಕಾಗಿರೋದು ಅಂತ ಹೇಳ್ತಾರೆ. ಅವ್ರು ರಾಮನ ತೋರಿಸಿ ಇವರೇ ಆಗಬೇಕಾಗಿರೋದು ಅಂತ ಹೇಳ್ಬಿಡ್ತಾರೆ. ರಾಮ ಅವರು, ನಾನು ಆಗ್ಬೇಕಂತ ಇಲ್ಲ, ನೀನು ತಾನೇ ಆಗ್ಬೇಕಂತ ಇದ್ದಿದ್ದು, ನೀನು ತಾನೇ ದಿನ ಸ್ಟೋರಿ ಹೇಳ್ತಾ ಇದ್ದಿದ್ದು, ನೀನು ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಭಾಮ ಅವರು, ಇಲ್ಲ ನೀನು ಸ್ವಲ್ಪ ದಿನ ಮಾಡು, ಆಮೇಲೆ ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾರೆ. ರಾಮ ಅವರಿಗೆ MBA ಮಾಡಬೇಕು ಅಂತ ಇರುತ್ತೆ. ಬಟ್ ಅವ್ರ ಮಾಮ ಮೊಹಮ್ಮದ್ ಅಲಿ ಅವರು, ಅವ್ರ ಮಾಮ ದುಡ್ಡಿಗೆ ಸ್ವಲ್ಪ ಕಷ್ಟ ಇರುತ್ತೆ. ಅವರು ವಾಲಂಟ್ರಿ ರಿಟೈರ್ಮೆಂಟ್ ಆಗಿ ತಗೋಬೇಕಾಗಿರುತ್ತೆ ಇವರಿಗೆ MBA ಓದಿಸೋದಕ್ಕೆ. ಸೊ ಹಾಗಾಗಿ ರಾಮ ಅವರು, ಸರಿ ಡೈರೆಕ್ಟ್ರೇ, ಇದೇ ಕೆಲಸ ಚೆನ್ನಾಗಿದೆ, ಇದನ್ನೇ ಮಾಡೋಣ ಅಂತ ಫಿಕ್ಸ್ ಆಗ್ತಾರೆ. ಹೀಗೆ ಒಂದು ದಿನ ಶಾಪಿಂಗ್ಗೆ ಹೋದಾಗ ಭಾಮ ಮತ್ತು ರಾಮಂಗೆ ಇಬ್ಬರಿಗೂ ಆಕ್ಸಿಡೆಂಟ್ ಆಗುತ್ತೆ. ಭಾಮ ಸ್ವಲ್ಪ ಸೀರಿಯಸ್ ಆಗ್ತಾರೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತಾರೆ. ಆವಾಗ ರಾಮ ಅವರು ಒಂದು ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾರೆ. ಅದೇ ಟೈಮಲ್ಲಿ ರಾಮ ಅವರು ಅವ್ರ ಅಪ್ಪನ್ನು ನೋಡಿರ್ತಾರೆ, ನಿಜವಾದ ಅಪ್ಪನ್ನ. ಸೊ ಅವರು ಫ್ಲ್ಯಾಶ್ ಬ್ಯಾಕಲ್ಲಿ ಅಮ್ಮ ಬ್ರಾಹ್ಮಣ ಆಗಿರ್ತಾರೆ, ಅವರಮ್ಮ. ಇಬ್ಬರು, ಅವರಪ್ಪ ಅಮ್ಮ ಏನು ಮಾಡ್ತಾರೆ, ಇಬ್ಬರು ಓಡಿ ಹೋಗಿ ಮದುವೆ ಆಗಿರ್ತಾರೆ. ಅವರಮ್ಮ ಭರತನಾಟ್ಯ ಟೀಚರು. ರಾಮನ ತುಂಬ ಚೆನ್ನಾಗಿ ನೋಡ್ಕೋತಿರ್ತಾರೆ. ಆದರೆ ರಾಮನ ಅಪ್ಪಂಗೆ ರಾಮ ಅಂದ್ರೇ ಇಷ್ಟ ಇರಲ್ಲ, ಎಲ್ಲದಕ್ಕೂ ಬೈತಿರ್ತಾರೆ. ಹಾಗಾಗಿ ರಾಮ ಅವರಿಗೆ ತುಂಬ
ಒಂಥರ ಫೋಬಿಯಾಸ್ಗಳು ಜಾಸ್ತಿ ಆಗ್ತಿರುತ್ತೆ. ಫಿಲಮ್ ನೋಡಬೇಡ ಅಂತ ಹಠ ಮಾಡಿರ್ತಾರೆ. ಅವರಪ್ಪ ಹೊಡೆದಿರ್ತಾರೆ. ಆಮೇಲೆ ಒಂದ್ಸತಿ ಸ್ಕೂಲ್ ಫಂಕ್ಷನಲ್ಲಿ ರಾಮ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ನಿಮ್ಮ ಅಪ್ಪನ ಹೆಸರೇನು ಅಂತ ಕೇಳಿದ ತಕ್ಷಣನೇ ಅವ್ರ ಅಪ್ಪನ ಹೆಸರು ಹೇಳಿರ್ತಾರೆ. ಅದನ್ನು ಪ್ರಿನ್ಸಿಪಾಲ್ ಅವರು ಅವರಪ್ಪ ಯಾರು ಅಂತ ಗೊತ್ತಾದ್ಮೇಲೆ, ದೊಡ್ಡ ಡೈರೆಕ್ಟ್ರು ಅವರಪ್ಪ ಅಂತ ಗೊತ್ತಾದ್ಮೇಲೆ ಅವ್ರ ಅಪ್ಪಂಗೆ ಹೋಗ್ಬಿಟ್ಟು, ನೋಡು ಅವರಮ್ಮ ತುಂಬ ಒಳ್ಳೆ ಹುಡುಗಿ, ನೀನು ಇನ್ನೊಬ್ರ ಜೊತೆ ಈ ಥರ ಎಲ್ಲ ಸಂಬಂಧ ಇಟ್ಕೊಂಡಿದ್ಯಾ ಅಂದರೆ ನಾನು ಸುಮ್ಮನೆ ಇರಲ್ಲ, ನೀನು ಹೋಗ್ಬಿಟ್ಟು ಕರೆಕ್ಟಾಗಿ ಮಾಡ್ಕೊ ನಿನ್ನ ಸಂಸಾರನ, ಇಲ್ಲಾಂದ್ರೆ ನಾನು ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳ್ತಾರೆ. ಸೊ ಇದನ್ನು ತಿಳ್ಕೊಂಡ್ಮೇಲೆ ಅವರಪ್ಪ ಹೋಗ್ಬಿಟ್ಟು ರಾಮಂಗೆ ನೀರಲ್ಲಿ ಮುಳುಗಿಸ್ಬಿಡ್ತಾರೆ. ಅದನ್ನು ನೋಡಿ ಅವರಮ್ಮ, ನಾನು ನಿನ್ನ ಜೊತೆ ಇನ್ಮೇಲೆ ಇರಲ್ಲ ಅಂತ ಹೇಳ್ಬಿಟ್ಟು ಬೇರೆ ಮನೆ ಮಾಡ್ತಾಳೆ. ಬೇರೆ ಮನೆ ಮಾಡಿ ಸ್ವಲ್ಪ ದಿನಕ್ಕೇ ಅವಳು ಸತ್ತೋಗ್ತಾಳೆ. ಆವಾಗ ತಂಗಿ ಮಗುವಿಗೋಸ್ಕರ ಅವ್ರ ಮಾಮ ಅವನ ಮದುವೆನೇ ಆಗದೇನೆ ಅಳಿಯನ್ನ ಚೆನ್ನಾಗೇ ನೋಡ್ಕೊಂಡಿರ್ತಾರೆ. ಇಷ್ಟು ಫ್ಲ್ಯಾಶ್ ಬ್ಯಾಕ್ ಇರುತ್ತೆ. ಅದರಿಂದ ಹೊರಗೆ ಬಂದ ತಕ್ಷಣನೇ ಭಾಮ ಧೈರ್ಯದಿಂದ ಡೈರೆಕ್ಟರ್ ಕೆಲಸ ಭಾಮನೂ ಆರಾಮಾಗ್ತಾರೆ. ಸೊ ಅದಾದಮೇಲೆ ಒಂದು ದಿನ ಭಾಮ ದೇವಸ್ಥಾನಕ್ಕೆ ಕರೆದು, ನಾನು 3 ಇಯರ್ಸ್ ನಿನಗೆ ಸಿಗೋದಿಲ್ಲ, 3 ಇಯರ್ಸ್ ಆದಮೇಲೆ ನೀನು ಒಬ್ಬ ದೊಡ್ಡ ಡೈರೆಕ್ಟರ್ ಆಗಿ ಬಂದು ನಿಲ್ಲಬೇಕು ಅಂತ ಹೇಳ್ತಾಳೆ. ನಾನು ನಿನ್ನ ಮೇಲೆ ನಿಂಗೆ ಸಿಗಲ್ಲ ಅಂತ ಹೇಳಿದ್ರಿಂದ ರಾಮಂಗೆ ತುಂಬ ಬೇಜಾರಾಗಿ ಅವ್ರು ಆಲ್ಮೋಸ್ಟ್ ಫುಲ್ ಡಿಪ್ರೆಷನಿಗೆ ಹೋಗಿರ್ತಾರೆ. ಬಟ್ ಅವ್ರ ಫ್ರೆಂಡ್ ಬಂದ್ಬಿಟ್ಟು, ನೋಡು ನಿನಗೆ ಈ ಡೈರಿ ಕೊಡ್ತಿದ್ದೀನಿ, ಇದು ನಿಮ್ಮ ಅಮ್ಮಂದು. ಸೊ ನೀನು ಯಾರು ಅಂತ ಭಾಮಂಗೆ ಮುಂಚೆನೇ ಗೊತ್ತಿತ್ತು. ನೀ ಡೈರಿ ಕೊಡೋಕ್ಕೆ ಅಂತಲೇ ನಿನ್ನ ಹತ್ರ ಬರ್ತಿದ್ಲು. ಅವಳು ನಿಮ್ಮ ಅಮ್ಮನ ಸ್ಟೂಡೆಂಟ್ ಆಗಿದ್ಲು, ಭರತನಾಟ್ಯ ಸ್ಟೂಡೆಂಟು. ಬಟ್ ನೀನು ಹಿಂಗಿರೋದು ನೋಡಿ ಅವಳಿಗೆ ನೀನು ಚೇಂಜ್ ಆಗಬೇಕು ಅಂತ ಅನಿಸಿ ನೀನನ್ನು ಚೇಂಜ್ ಮಾಡೋಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ನೀನು ಹೀಗಿದ್ರೆ ಕಷ್ಟ ಅಂತ ಹೇಳ್ತಾಳೆ. ಆಮೇಲೆ ಅವನು ಧೈರ್ಯ ತೊಗೊಂಡು ಅವ್ರ ಅಮ್ಮನ ಕನಸು ಡೈರೆಕ್ಟರ್ ಆಗೋದು ಅಂತ ಅವನಿಗೆ ಗೊತ್ತಾದ್ಮೇಲೆ ಅವ್ರ ಅಪ್ಪನ ಭಾಮ ಒಂದ್ಸತಿ ಮೀಟ್ ಮಾಡಿಸಿರ್ತಾಳೆ. ಸೊ ಹಾಗಾಗಿ ಅವರಪ್ಪನೂ ನೀನು ಚೆನ್ನಾಗಿ ಬದುಕಪ್ಪ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಅವನಿಗೆಲ್ಲ ಭಯ ಹೋಗ್ಬಿಟ್ಟು ಒಳ್ಳೆ ಡೈರೆಕ್ಟರ್ ಆಗ್ತಾರೆ. ಸೊ ಈ ಥರ ಡೈರೆಕ್ಟರ್ ಆದಮೇಲೆ 3 ವರ್ಷ ಆಗಿದ್ದ ದಿನನೇ ಅವರು ದೇವಸ್ಥಾನಕ್ಕೆ ಬಂದಿರ್ತಾರೆ. ಈಗೆಲ್ಲ ಫ್ಲ್ಯಾಶ್ ಬ್ಯಾಕ್ಸ್ ಮುಗಿದ್ಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ಅಲ್ಲಿ ಜೋಯಿಸರು ಒಂದು ಲೆಟ್ರ್ ಕೊಡ್ತಾರೆ. ಅದರಲ್ಲಿ ಭಾಮ, ನನಗೆ ಬ್ಲಡ್ ಕ್ಯಾನ್ಸರ್ ಇದೆ, ನಾನು ಇನ್ನು ಬರೋ ಅಷ್ಟೊತ್ತಿಗೆ ನಾನು ಇರಲ್ಲ ಅಂತ ಹೇಳಿ ಬರೆದಿರ್ತಾರೆ ಲೆಟ್ರು. ಅದನ್ನು ನೋಡಿ ಅವ್ರು ತುಂಬ ಬೇಜಾರಾಗಿ ಇನ್ನೇನು ನೆಲಕ್ಕೆ ಬೀಳ್ತಿರ್ತಾರೆ. ಅಷ್ಟೊತ್ತಿಗೆ ಭಾಮ ಎದುರಿಗೇನೆ ಬರ್ತಾರೆ ಫುಲ್ ಮದುವೆ ಹಣ್ಣಿನ ಡ್ರೆಸ್ಸಲ್ಲಿ. ಅದನ್ನು ನೋಡ್ಬಿಟ್ಟು ರಾಮಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಬಿಡ್ತಾರೆ, ಏನಿದು ಲೆಟ್ರು ಅಂತ. ನೀನೇ ಯಾವಾಗಲೂ ಹೇಳ್ತಾ ಇದ್ದೆ ಕಥೆಯಲ್ಲಿ ಏನಾದ್ರು ಪ್ರೇಮ ಪ್ರೀತಿ ಎಲ್ಲ ಇರಬೇಕು ಅಂತ, ಸೆಂಟಿಮೆಂಟ್ಸ್ ಇರಬೇಕು ಅಂತ, ಅದಕ್ಕೆ ಸ್ವಲ್ಪ ಸೆಂಟಿಮೆಂಟ್ ಇಟ್ಟು ಬರ್ದೆ. ನಮ್ಮಪ್ಪ ನಿನ್ನ ಮದುವೆ ಆಗೋದಾದ್ರೆ ನೀನು ಒಳ್ಳೆ ಪೊಸಿಷನಿಗೆ ಬರಬೇಕು ನಾನು ಇಲ್ದಲೆ, ಇಲ್ಲ ಅಂದರೆ ಅದಕ್ಕೆ 3 ವರ್ಷ ಟೈಮ್ ಕೊಡ್ತೀನಿ, ಅವನು ಒಳ್ಳೆ ಡೈರೆಕ್ಟರ್ ಆಗಿ ಬಂದರೆ ನಾನು ನಿಜವಾಗ್ಲೂ ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳಿದರು. ಬಟ್ ಇವಾಗ ಬೇರೆಯವ್ರನ್ನ ಮದುವೆ ಮಾಡ್ತಿದ್ದಾರೆ, ಅದಕ್ಕೆ ನಾನು ಹೀಗೆ ಓಡಿ ಬರಬೇಕಾಯ್ತು ಅಂತ ಹೇಳ್ತಾರೆ. ಆವಾಗ ಅದೇ ಟೈಮಲ್ಲಿ ಅವ್ರ ಅಪ್ಪನೂ ಬರ್ತಾರೆ ಗನ್ ಇಟ್ಕೊಂಡು. ಅದಕ್ಕೆ ರಾಮ ಅವರೇ ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ನಾನು ಅವಳನ್ನ ನೋಡ್ಕೋತೀನಿ ಚೆನ್ನಾಗೆ, ಅವಳು ಇಲ್ಲಾಂದರೆ ನಾನು ಚೆನ್ನಾಗಿರಲ್ಲ, ಅವಳು ಚೆನ್ನಾಗಿರಲ್ಲ, ಅವಳು ಚೆನ್ನಾಗಿಲ್ಲ ಅಂದರೆ ನೀವು ಚೆನ್ನಾಗಿರಲ್ಲ, ಸೊ ಪ್ಲೀಸ್ ನಮ್ಮನ್ನು ಮದುವೆ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಹೀಗೆ ಅವರಪ್ಪ ಒಪ್ಕೋತಾರೆ. ಓ ರಾಮ ಓ ಭಾಮ ಅಯ್ಯೋ ರಾಮ ಫಿಲಮು ತುಂಬ ಚೆನ್ನಾಗಿದೆ. ಅಂದರೆ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ ಅಲ್ವಾ, ಸೊ ಹಾಗಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಒಳ್ಳೆ ಎಂಟರ್ಟೈನಿಂಗ್ ಮೂವಿ, ಕಾಮಿಡಿ ಸ್ವಲ್ಪ ಚೆನ್ನಾಗಿದೆ, ಹೊಸ ಥರ ಇದೆ, ನೋಡ್ಬೋದು ಅನಿಸುತ್ತೆ. ಸೊ ಹೋಗಿ ಎಂಜಾಯ್ ಮಾಡಿ. ಇದಿಷ್ಟು ಕತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಕೈಂಡ್ಲಿ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.